ಕೇಳ, ನಾನು ಕೊಲೆಗಾರನ ಕಾಣಿಸ್ತೀನಿ. ಹೆಣ್ಣುಗಳ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡೋ ದುರ್ಮಾರ್ಗ ಕಾಣಿಸ್ತೀನ. ನನ್ನ ಕಣ್ಣಲ್ಲಿ ನೋಡಿ ಹೇಳಿ. ನಾನು ನಿಮ್ಮಲ್ಲಿ ಕಾಣ್ತಿರೋದು ಪ್ರಾಮಾಣಿಕತೆ ಮಾತ್ರ. ಅಷ್ಟೇನಾ? ಈ ಕಣ್ಣಲ್ಲಿ ತುಂಬಿರೋ ಕಣ್ಣೀರು, ಅಡಗಿರೋ ನೋವು ನಿಮ್ಗೆ ಕಾಣಿಸ್ತಾ ಇಲ್ವಾ? ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿಮ್ಗೆ ಕಾಣಿಸ್ಬೇಕಾದ್ದು ನಾನಲ್ಲ, ನನ್ನ ಮನಸ್ಸು. ಅದು ನಿಮ್ಗೆ ಹಾಕುತ್ತು? ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇರೋದು ನಾನ್ ತಾನೆ? ಅನಿಲ್, ಒಬ್ಬರ ಮೇಲೆ ನಾವು ಮನಸ್ಸಿಟ್ಟಾಗ ಮಾತ್ರ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬಹುದು. ಸರಿಯಾಗೇ ಹೇಳಿದ್ರು. ನಿಮ್ ಕೈಲಿದ್ದ ಚೆಂಡಿನ ಹಾಗೆ ನನಗೂ ಸಾಕಷ್ಟು ಏಟು ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಬದುಕಿನ ಕೋರ್ಟ್ನಲ್ಲಿ ನಾನು ಒಂದು ಚೆಂಡಿದ್ದ ಹಾಗೆ. ಆದ್ರೆ ನಾನು ನಿಮ್ ಜೊತೆ ಆಟ ಆಡ್ತಾ ಇಲ್ಲ. ಸುಳ್ಳು. ಲಾಯರ್ಗಳು ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಇಷ್ಟೊತ್ತು ನೀವು ನನ್ನ ಜೊತೆ ಆಡಿದ್ದು ಆಟ ಅಲ್ಲ. ಬನ್ನಿ. I think you are proprietor. I want some information, not about your bloody bar. ಇದು ಕ್ರಿಮಿನಲ್ಗಳಿಗೂ ಗೂಂಡಾಗಳಿಗೂ ಈಟಿಂಗ್ ಪ್ಲೇಸ್ ಮಾತ್ರ ಅಲ್ಲ, ಮೀಟಿಂಗ್ ಪ್ಲೇಸು ಹೌದು. ಕಮ್ ಆನ್, ಟೆಲ್ ಮೀ. ಸುಧೀರಲ್ಲಿದ್ದಾನೆ, ಹೇಳು. ನಾ ಕೇಳಿದ್ದು ಸೂಪು ಚಾಪ್ಸಿನ ವಿಷಯ ಅಲ್ಲ, ಸುಧೀರ್ನ ವಿಷಯ. ನೀವು ಅವನು ದೊಡ್ಡ ಗೂಂಡ ತಿಳ್ಕೊಂಡಿದ್ದೀರಿ. ನಾನು ಯಾರು ಗೊತ್ತಾ? ಗೂಂಡಾಗಳಿಗೆ ಗೂಂಡ, ರೌಡಿಗಳಿಗೆ ರೌಡಿ. ದೊಡ್ಡ ದೊಡ್ಡ ಗೂಂಡಾಗಳ ಗುಂಡಿಗೆ ಟೈಮ್ ಬಾಬಿಟ್ಟು ಸ್ಮ್ಯಾಶ್ ಮಾಡಿದವನು. ನಿನಗೊಂದು ಸೀಕ್ರೆಟ್ ಹೇಳ್ತೀನಿ. ನಿಜವಾದ ನಾನು ಯಾರು ಗೊತ್ತಾ? ಈ ಬಾಂಬ್ಗಳಿಗೆಲ್ಲ ದೊಡ್ಡ ಬಾಂಬ್ ಪ್ರೈವೇಟ್ ಡೈರೆಕ್ಟ್ರು ಇಂದ್ರಪ್ಪ. ಡೋಂಟ್ ವೇಸ್ಟ್ ಮೈ ಪ್ರೇಸಿಯಸ್ ಟೈಮ್. ಕಮ್ ಆನ್, ಎಲ್ಲಿ ಸುಧೀರ್? ಸುಧೀರ್ ನಡೆಯೋ ತಾಕತ್ತು ನನಗೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಟೆಂಬಲ್ ಕಣಿವೆಯಲ್ಲಿ ಕುಂಬರ್ಸಿಂದ ನಡೆದವನೇ ನಾನು. ಅಷ್ಟಾಕೆ ಮಧುಮನೆ ಫಾರೆಸ್ಟ್ನಲ್ಲಿ ದಿ ಗ್ರೇಟ್ ಸ್ಮಗ್ಲರ್ ಮುತ್ತಪ್ಪ ನಡೆದವನೇ ಈ ಇಂದ್ರಪ್ಪ. ಮನೆಯಲ್ಲಿ ಚಿಲ್ಲರೆ ಕಳ್ತನ ಮಾಡ್ತಿದ್ದ ಕೆಲಸದವಳನ್ನ ಡಿಸ್ಗೈಸ್ ನಡೆದವನೇ ನಾನು. ಇವತ್ತ ಸುಧೀರ್ ನಡೆದು ಚರ್ಮ ಸುಲಿದು ಕೂರ್ಮ ಮಾಡ್ತೀನಿ. ನಾವಾಗಿಂದ ರೇಡಿಯೋ ತರ ಬಡ್ಕೋತಾ ಇದ್ದೀನಿ. ನೀನು ಬಾಯಿದೊಂದು ಬೆಕ್ಕಿನ ಸೌಂಡು ಬರ್ಲಿಲ್ಲ. ನನ್ನ ಕೋಪ ಬಂದ್ರೆ ನಾನು ಒಳ್ಳೆಯವನಲ್ಲ. ನಿನ್ನ ಬಾರೆಲ್ಲ ಚಿಂದೆ ಮಾಡ್ಬಿಟ್ಟೇನು. ಆಮೇಲೆ ನಿನ್ನ ಐರನ್ ಬಾರಿನ ನಿಲ್ಲಿಸ್ಬಿಟ್ಟೇನು. ಟೆಲ್ ಮೀ. ಓ, ಐ ಸಿ. ಈಗ ಗೊತ್ತಾಯ್ತು. ನೀನು ಕಿವುಡ ಮೂಗ. ನಾನು ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟಿಯ ಯೂಸ್ಲೆಸ್ ಫೆಲೋ. ನೀನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್. ನೀನು ಕಿವುಡ ಮೂಗನಲ್ಲ, ಮಾತಾಡ್ತೀಯ. ಸುಧೀರ್ನ ಕುರ್ಮಾ ಮಾಡ್ತೀಯ, ನಾನು ನಿನ್ನ ಕೈಮಾ ಮಾಡ್ತೀನಿ. ಟೈಗರ್, ತುಂಬಾ ಚೆನ್ನಾಗಿ ಕಟ್ ಮಾಡ್ತೀರಾ. ಚೆನ್ನಾಗಿ ಅಭ್ಯಾಸ ಇರ್ಬೇಕು. ಅನಿತಾನು ಯಾವಾಗ್ಲೂ ಹೀಗೆ ಹೇಳ್ತಾ ಇದ್ಲು. ಆಗ ನಾನು ಅವಳಿಗೆ ಹೀಗೆ ತಿನ್ನಿಸ್ತಿದ್ದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬರ್ಬೋದಾ? ಬಂದಾಯ್ತಲ್ಲ, ಏನೇನ್ ನಿಮ್ ಡ್ರೆಸ್? ಹಾಕೊಂಡಾಗ ಚೆನ್ನಾಗೇ ಇತ್ತು. ನಿಮ್ ಡ್ಯೂಟಿ ಮಾಡಕ್ ಹೋಗಿ ಫ್ಯಾನ್ಸಿ ಡ್ರೆಸ್ ಆಗೋಯ್ತು. ಆ ಕಲ್ಪ್ರಿಟ್ ಕಂಡಿಡ್ದಿದ್ದೀನಿ ನೋಡಿ. ಫೋಟೋ ಸೆರೆ ಹಿಡಿದಿದ್ದೀನಿ ಅವನ್ನ. ಸುಧೀರ್ ಅಂತ ದೊಡ್ಡ ರೌಡಿ. ಮೊದಲಿಂದಲೂ ನನಗೆ ಅವನ ಮೇಲೆ ಒಂದು ಕಣ್ಣಿತ್ತು. ಇವನ್ ಬ್ಯಾಕ್ ಗ್ರೌಂಡ್ ಏನು? ಮೊದ್ಲೆಲ್ಲ ಜೋಬಲ್ ಕಾಸಿಲ್ದೆ ತುಂಡು ಬೀಡಿಗೂ ಲಾಟ್ರಿ ಹೊಡಿತಿದ್ದ. ಈಗ ನೋಡಿದ್ರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇರ್ತಾನೆ. ರಂಗಿನ ಹುಡುಗಿಯರ ಜೊತೆಲಿ ಮಜಾ ಮಾಡ್ತಾನೆ. 100 ರೂಪಾಯಿ ಟಿಪ್ಸ್ ಕೊಡ್ತಾನೆ. ಈ ನೆಕ್ಲೆಸ್ ನೋಡು. ನಮ್ಮ ಮೊದಲನೇ ಮದುವೆ ಆನಿವರ್ಸರಿಗೆ ಈ ನೆಕ್ಲೆಸ್ ನಾನೇ ಅನಿತಾ ಕೊಟ್ಟಿದ್ದು. ಈ ನೀಚಾನೆ ಅನಿತಾ ಕೊಂದಿರೋದು. ಇವನೆಲ್ಲಿರ್ತಾನೆ? ಬೀಟಲ್ಸ್ ಬಾರಲ್ಲಿದ್ದಾನೆ. ಅನಿಲ್, ಇವತ್ತಿ ಚಂಡಾಲ ನಾನು ಹಿಡಿಲೇಬೇಕು. ಇಂದ್ರಪ್ಪ, ಅವ್ರ ಉದ್ವೇಗದಲ್ಲಿ ಇನ್ನೂ ಏನಾದ್ರೂ ಮಾಡಿ ತೊಂದರೆ ಹಚ್ಚಿರ್ತಾರೆ. ಐ ಫಾಲೋ ಹಿಮ್. ನೀವು ಮನೆಗೆ ಹೋಗಿ. ಸುಧೀರ್ ಎಲ್ಲಿದ್ದಾನೆ?
ಎಲ್ಲಿ ಸುಧೀರ್? ಗೊತ್ತಿಲ್ಲ. ಹೋಗೋ. ಒಳ್ಳೆ ಮಾತಿಂದ ಹೇಳ್ತೀಯ ಇಲ್ವೋ? ಗೊತ್ತಿಲ್ಲ ಅಂತ ಹೇಳಿಲ್ಲ. ಈಗಲಾದ್ರೂ ಸುಧೀರ್ ಎಲ್ಲಿ ಅಂತ ಗೊತ್ತಾಯ್ತಾ ಅಥವಾ ಇನ್ನು ಗೊತ್ತು ಮಾಡಿಸ್ಬೇಕಾ? ಹೇಳ್ತೀನಿ. ಹೋಟೆಲ್ ತ್ರಿಶೂಲ್, ರೂಮ್ ನಂಬರ್ 70. ಈ ಹಾಳಾದ ಪೊಲೀಸ್ನವ್ರು ನಮ್ಮನ್ನ ಏನ್ ಮಾಡಕ್ಕೂ ಬಿಡಲ್ಲ. ನೀನೇನಾ ಸುಧೀರ್? ಹೌದು. ಅನಿತಾ ಅನ್ಕೊಂಡ್ರು ಪಾಪಿ. ಆ ನೆಕ್ಲೆಸ್ಗೋಸ್ಕರ ನಾನು ಅನಿತನ್ ಕೊಲೆನೇ ಮಾಡ್ಬೇಕೇನೋ? ಕೊಂದ್ರು ಪಾಪ. ಇವತ್ತು ಸಿಕ್ಕಿದೆಯಾ ರಾಸ್ಕಲ್? ನಿನ್ನ ಬೇಟಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಟೇಕಿಂಗ್ ನಡಿ. ಅಪರಾಧ ಮಾಡಿದವನ್ನ ಕಾನೂನು ನೋಡ್ತಾರೆ. ನಿಮಗೆ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ. ಹೌದು, ನನ್ನ ನ್ಯಾಯ ಸಿಗತ್ತೆ. ಆದ್ರೆ ನನ್ನ ಅನಿತಾ, ಅವಳು ನನಗೆ ಮತ್ತೆ ಸಿಗ್ತಾಳ? ಹೇಳಿ, ಅನಿತಾ ಸಿಗ್ತಾಳ ಅನಿತಾ?